ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಸಂದರ್ಭದಲ್ಲಿ ಮುಂದೆ ಕಾಲಕ್ರಮೇಣ ಏನೇನಾಗ್ತದೆ ತಾಲೂಕಲ್ಲಿಂದ ನೋಡಿಕೊಂಡು ಮುಂದಿನ ತೀರ್ಮಾನ ತಾಳಂತ ಪ್ರಯತ್ನ ಮಾಡ್ತೀವಿ. ನಾವು ನಮ್ಮ ಸಪ್ತಗಿರಿಯವರು ಡಾಕ್ಟರ್ ಶ್ರೀನಿವಾಸ ಮೂರ್ತಿಯವರು ಎಂ.ಎನ್. ನಾಗರಾಜ್ ಎಲ್ಲರೂ ಕೂಡ ಆತ್ಮೀಯ ಸ್ನೇಹಿತರಾಗಿ ಸಂಘಟನೆ ಮಾಡುತ್ತಾ ತೊಡಗ್ತಾ ಇದ್ದೀವಿ. ಎಲ್ಲರೂ ಕೂಡ ಜೊತೆಯಲ್ಲಿ ಸೇರ್ಕೊಂಡು ನಮ್ಮ JDS ತಾಲೂಕು ಅಧ್ಯಕ್ಷರು ಮತ್ತು JDS ಅಭ್ಯರ್ಥಿಗಳು, ನಮ್ಮ BJP ಅಭ್ಯರ್ಥಿಗಳು, ಡಿಫರೆಂಟ್ ಕ್ಯಾಂಡಿಡೇಟು ನಾಗರಾಜ್ ಎಲ್ಲರೂ ಕೂಡ ಜೊತೆಲಿದ್ದೀವಿ. ಜನ ತಾಲೂಕಲ್ಲಿ ನಮ್ಮೆಲ್ಲೊಂದು ನಿರೀಕ್ಷೆ ಇಟ್ಕೊಂಡು ಪ್ರೀಸ್ ತೋರಿಸೋದಕ್ಕೆಲ್ಲ ಸುಮ್ಮನೆ ಏನೇನೋ ಕೃಷ್ಣಗಳು ಕಟ್ಟೋದು ಬೇಡ. ಸಮಯ ಸಂದರ್ಭ ನೋಡಿಕೊಂಡು ಏನು ತೀರ್ಮಾನ ಮಾಡಬೇಕು ಅಂತೇಳಿ ಮುಂದಿನ ನಾವೆಲ್ಲರೂ ಕೂತ್ಕೊಂಡು ಮುಖಂಡಗಳು ಕೂತ್ಕೊಂಡು ತೀರ್ಮಾನ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಅಲ್ಲಿವರೆಗೂ ಪಾರ್ಟಿ NDA ಜೊತೆಲಿ ಹೋಗಿ ಮತ್ತು BJP ತಾಲೂಕು ಅಧ್ಯಕ್ಷನಾಗಿ ಏನು ಕೆಲಸ ಮಾಡಬೇಕು, ಏನು ಕಾರ್ಯಕ್ರಮ ಮಾಡಬೇಕು ಅದನ್ನು ಕೂಡ ಮಾಡ್ತಾಯಿದ್ವಿ, ಸಂಘಟನೆ ಮಾಡ್ತಾಯಿದ್ವಿ. ಕಾಂಗ್ರೆಸ್ ಒಪ್ಪಂದಗಳನ್ನ ವಿರೋಧ ಮಾಡ್ಕೊಂಡು ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇರತಕ್ಕಂಥ ದುರಾಡಳಿತಗಳ ಬಗ್ಗೆ ವಿರೋಧ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇವತ್ತು ವಿಶೇಷವಾದ ಕಾರ್ಯಕ್ರಮ ಏನಲ್ಲ. ನನ್ನ ನಾಳೆ ಸುಮಾರು 6 ತಿಂಗಳು ಮುಂಚೆನೇ ಕೂಡ ನಾನು ಭೂದಾನನ ಆಟೋ ಗಂಗಾಧರ್ ಅಂತೇಳಿ ಜನ ಸೇವಕ ಆಶ್ರಮಕ್ಕೆ ಕೊಟ್ಟಿದ್ದೆ. ಬಟ್ ಇವತ್ತು ಅದನ್ನು ಅವ್ನು ಪೂಜೆ ಮಾಡ್ತೀನಿ, ಅಲ್ಲಿ ಬಂದಿರತಕ್ಕಂಥವ್ರು ಎಲ್ಲರೂ ಸಹಕಾರ ಕೊಟ್ಟರೆ ಅಟ್ಲೀಸ್ಟ್ ನಮಗೆ ಕಟ್ಟಡ ಕಟ್ಟಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಇವತ್ತು ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ದೆ. ಇವತ್ತು ನಾವು ಹೋಗಿ ಲಕ್ಷ್ಯತೆ ಕೇಳಾಕಿದ್ವಿ. ಅಲ್ಲೇ ಬರ್ತಡೇ ಅವೆಲ್ಲ ಮಾಡ್ಕೊಳ್ಳೋಂಥ ಹುಚ್ಚು ನಮಗೇನಿಲ್ಲ. ಅಲ್ಲೇ 44 ವರ್ಷ ತುಂಬಿತು. ಜನಗಳ ಸೇವೆ, ಜನಗಳ ವಿಶ್ವಾಸ, ಪ್ರೀತಿ ವಿಶ್ವಾಸ ಗಳಿಸಿ ಈ ತಾಲೂಕಲ್ಲಿ ಎಲ್ಲರ ಜೊತೆ ಒಡನಾಡೆ ಬದುಕಬೇಕು ಅಂತಕ್ಕಂಥ ಸಣ್ಣ ಕೂಸಿನ ಜೊತೆ ಹೋಗ್ತಾ ಇದ್ವಿ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ಮುಂದೆ 2028ಕ್ಕೆ ಈ ತಾಲೂಕಲ್ಲಿ ನೀವೇನು ನಿರೀಕ್ಷೆ ಇಟ್ಟಿದ್ದೀರಿ ಅದಂತೂ ಸಕ್ಸಸ್ ಆಗ್ತದೆ. ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ಸನ್ನು ಗೆಲ್ಲೋದೇ ಇಲ್ಲ. NDAಯಿಂದ ಯಾರು ಕೂಡ ಒಬ್ರು ಗೆಲ್ತಾರೆ, ಅದು ಯಾರೇ ಆಗಿರ್ಬೋದು. NDA ಅಭ್ಯರ್ಥಿ ಗೆಲ್ಲೋದ್ರೆ ಯಾವುದೂ ಕೂಡ ಸಂಶಯ ಇಲ್ಲ. NDA ಅಭ್ಯರ್ಥಿ ಗೆಲ್ಲೋದ್ರಲ್ಲಿ ಸದಸ್ಯದಿಂದ ಕಾಂಗ್ರೆಸ್ಸನ್ನು ಓಡಿಸ್ಬೇಕು ಅಂತೇಳಿ ನಾವೇನು NDA ಕಾರ್ಯಕರ್ತರುಗಳೆಲ್ಲರೂ ಒಟ್ಟುಗೂಡಿ ನಾವು ನಮ್ಮ ಸಪ್ತಗಿರಿಯವರು ಎಲ್ಲರೂ ಕೂಡ ಜೊತೆಗೆ ಕೆಲಸ ಮಾಡ್ತಾಯಿದ್ದೀವಿ. ಅದರ ಆಸೆ ಫಲಿಸೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ. ಬಟ್ ಇಂಥವರೇ ಇದೆ ಹೇಳಿ ಆಮೇಲೆ ನನಗೇನು MLA ಆಗಲ್ಲ, ಆಗಬಾರ್ದು ಅಂತ ಆಸೆನಿಲ್ಲ. ನಾನು ಕೂಡ ಗಣೇಶ ಸನ್ನಿಧಿ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಎಲ್ಲಾದರೂ ಕೂಡ ಹೆಂಗಾದರೂ ಕೂಡ ಜನಗಳ ವಿಶ್ವಾಸ ಗಳಿಸಿ ಏನಾದರೂ ಮಾಡಿ 2028ಕ್ಕೆ ಎಲ್ಲರೂ ಕ್ಷೇತ್ರದಲ್ಲೇ ರಾಜ್ಯದಲ್ಲಿ ಎಲ್ಲರೂ ಕೂಡ MLA ಆಗಲೇಬೇಕು ಅಂತ ಆಸೆ ಹೊತ್ತಿರೋದಕ್ಕೂ 100 ಸದಸ್ಯದ್ದ. ಆದರೆ ಯಾವುದೇ ಕೂಡ ಸಂಶಯ ಇಲ್ಲ. ಅದನ್ನೇನು ಸುಮ್ಮನೆ ಹೇಳ್ತಕ್ಕಂಥ ಮಾತು ಅಲ್ಲ. ಹೋರಾಟ ಮಾಡ್ತಾಯಿದ್ದೀವಿ, ಜನಗಳ ವಿಶ್ವಾಸ ಗಳಿಸಿದ್ದೀನಿ, ಜನಗಳ ಜೊತೆ ಇದ್ದೀನಿ. 28ಕ್ಕೆ MLA ಆಗಬೇಕು ಅಂತ ಕನಸನ್ನು ಸಿದ್ರಿ ಬಿಡ್ತಾ ಹೇಳಿದ್ದೆ. ಇವತ್ತು ನನ್ನ ಜನ್ಮದಿನ ಪ್ರಯುಕ್ತ ಗಣೇಶನ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ, ಈ ತಾಲೂಕಿನ ಜನತೆ ಆಶೀರ್ವಾದ ಮತ್ತು ನಮ್ಮೆಲ್ಲರ ಸ್ನೇಹಿತರ ವಿಶ್ವಾಸ ಹಿತಾಸಕ್ತಿ ಹೊಂದಿದ್ರೆ ಎಲ್ಲರೂ ಒಂದು ಒಳ್ಳೇದಾಗದ್ರೆ ಯಾವುದೇ ಸಂಶಯ ಇಲ್ಲ. ನೋಡೋಣ, ಮಿಕ್ಕಿದ್ದೆಲ್ಲ ಭಗವಂತ ಸರಿ. ನೀವು MLA ಆಗೋ ಜನತೆಗೆ ಏನು ಮಾಡ್ತೀರಾ ಸರ್? ಸರ್ವೇ ಸಾಮಾನ್ಯವಾಗಿ ಎಲ್ಲ ಇರ್ತಕ್ಕಂಥ ರಾಜಕಾರಣಿಗಳು ವಿಭಿನ್ನವಾದ ರಾಜಕಾರಣ ನನ್ನ ಹತ್ರ ಐತೆ. ಬಟ್ ನಮಗಂತ ಅವಕಾಶ ಸಿಕ್ಕಿಲ್ಲ. ನಮ್ಮ ಹತ್ರ ಹಲವಾರು ಆಲೋಚನೆಗಳು, ಬಡವನಾದರೂ ಕೂಡ ಯಾವ ರೀತಿ ಯೋಚನೆ ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತ ಒಂದು ದೊಡ್ಡ ಕನಸು ಕಟ್ಕೊಂಡಿದ್ದೀನಿ. ಬಟ್ ಅದೇನು ಹೇಳ್ತಾರೆ, ನರಿಗೂ ಗಿರಿಗೆ ಮುಟ್ಟಲ್ಲ ಅಂತೇಳಿ. ನಮ್ಮ ಅಪೇಕ್ಷೆಗಳನ್ನ ಕೇಳ್ತಕ್ಕಂಥ ಪರಿಸ್ಥಿತಿ ಯಾರೂ ಕೂಡ ಇಲ್ಲ. ನಾವು ಭಗವಂತ ನನ್ನ ಶಕ್ತಿ ಕೊಟ್ಟು ಆಶೀರ್ವಾದ ಮಾಡಿದ್ರೆ ಒಂದೊಂದಕ್ಕೂ ಸತ್ಯ ಈ ತಾಲೂಕಿನ ಜನತೆ ವಿಶ್ವಾಸ ಮತ್ತು ಏನು ಜನ ನಮ್ಗೆ ಓಟ್ ಕೊಟ್ಟು ಮಾಡಿರ್ತಾರಲ್ಲ ಅದನ್ನು ತರ್ತಲಾಂತರ ಮನೆ ರೀತಿಯಲ್ಲಿ ಜನಗಳ ವಿಶ್ವಾಸ ಗಳಿಸಿದ್ರೆ ಯಾವುದೇ ಕೂಡ ಸಂಶಯ ಇಲ್ಲ. ನಾನು ಹಲವಾರು ಕನಸವೆ, ಅವನ್ನೆಲ್ಲ ಸಮಯ ಸಂದರ್ಭ ಬಂದಾಗ ನಾನು ಜನಗಳ ಮುಂದೆ ತರೋಂಥ ಪ್ರಯತ್ನ ಮಾಡ್ತೀನಿ, ಖಂಡಿತವೂ ಕೂಡ ಮಾಡ್ತೀನಿ. ಓಕೆ ಸರ್. ಮತ್ತೆ